ನಾನು ನಿಮ್ಮ ಜೊತೆಯಲ್ಲಿ ಕರ್ತನು ನನ್ನಲ್ಲಿಟ್ಟಿರುವ ಕೆಲವು ಆಲೋಚನೆಗಳನ್ನು, ಕೆಲವು ಸಂಗತಿಗಳನ್ನು ದೇವರ ಸನ್ನಿಧಾನದಲ್ಲಿ ಧ್ಯಾನಿಸಿ ಆ ಧ್ಯಾನದ ಮೂಲಕವಾಗಿ ಬಂದಂತ ಸಂದೇಶವನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳೋನಾಗಿದ್ದೇನೆ. ಐ ಆಮ್ ಶೇರಿಂಗ್ ದ ವರ್ಡ್ ಆಫ್ ಗಾಡ್. ಐ ಆಮ್ ನಾಟ್ ಪ್ರೀಚಿಂಗ್ ಬಿಕಾಸ್ ಐ ಆಮ್ ನಾಟ್ ಎ ಪ್ರೀಚರ್. ನಾನು ಆಮೋಸನ ಹೇಳ್ತಾನೆ, ನಾನು ಪ್ರವಾದಿಯೂ ಅಲ್ಲ. ಈ ಅಂಬಲ್ಸ್ ಡೌನ್ ಹಿಮ್ಸೆಲ್ಫ್. ಕರ್ತನಲ್ಲಿ ಪ್ರಿಯರೇ, ಪ್ರಕಟಣೆ ಗ್ರಂಥವನ್ನ ಧ್ಯಾನಿಸುವವರು, ಓದುವವರು, ಕೇಳುವವರು ಎಲ್ಲರೂ ಕೂಡ ಅತ್ಯಂತ ವಿಧೇಯತೆಯಿಂದ, ವಿನಮ್ರತೆಯಿಂದ ಈ ವಾಕ್ಯಗಳನ್ನ ಧ್ಯಾನಿಸಬೇಕು. ಯಾಕಂದ್ರೆ ಇದು ಪ್ರವಚನಾತ್ಮಕ ಗ್ರಂಥ. ಪ್ರವಚನಗಳನ್ನೆಲ್ಲ ಪ್ರವಚನಗಳಿಗೂ ರಾಜ ಪ್ರವಚನ ಗ್ರಂಥ. ಪ್ರವಾದನೆಗಳೆಲ್ಲವೂ ಕೂಡ ಈಡೇರುವ ಗ್ರಂಥ. ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಆತನು ಎರಡನೇ ಬರೋಣದ ಪ್ರಥಮ ಮೆಟ್ಟಿಲಾಗಿ ಸಭೆಗಾಗಿ ಬರುವಂತವನು ಮತ್ತು ಎರಡನೇ ಬರೋಣದ ಎರಡನೇ ಮೆಟ್ಟಿಲಾಗಿ ಆತನು ಈ ಭೂಮಿಗೆ ಬರುವನು. ಕ್ರಿಸ್ತನ ಪ್ರತ್ಯಕ್ಷತೆ ಎಂಬುದಾಗಿ ಹೇಳುವಾಗ ಅದು ಸಭೆಗೆ ಸಂಬಂಧಪಟ್ಟದ್ದು. ಮೊದಲಗಿತ್ತಿಯಾಗಿ ಕರೆಯಲ್ಪಡ್ತದೆ ಸಭೆಯು ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯದ ನಂತರ. ಕರ್ತನಾದ ಯೇಸು ಕ್ರಿಸ್ತನು ಮೊದಲಿಂಗನಾಗಿ ಬರ್ತಾನೆ ಪ್ರಿಯರೇ. ಹಾಗಾಗಿ ಸಭೆಯು ಕಳಂಕವಿಲ್ಲದೆ, ಸೊಕ್ಕಿಲ್ಲದೆ, ಯಾವುದೇ ಒಂದು ಮಚ್ಚೆ ಇಲ್ಲದೆ ಸಿದ್ಧರಾಗಬೇಕಾಗಿರುವಂತ ಒಂದು ಕಾಲಘಟ್ಟದಲ್ಲಿ ನಾವು ವಾಕ್ಯಗಳನ್ನು ಎಷ್ಟು ಧ್ಯಾನಿಸಿದರು, ಎಷ್ಟು ಓದಿದರು, ಎಷ್ಟು ತಿಳ್ಕೊಂಡ್ರು ಕೂಡ ಅದು ನಮ್ಮನ್ನ ಪ್ರಕ್ಷಾಳನ ಮಾಡ್ತಾ ಇರುವಂತದ್ದಾಗಿರ್ತದೆ. ಅದರಿಂದ ಕರ್ತನಲ್ಲಿ ಪ್ರಿಯರೇ, ಸಾರ್ದಿಸು ಸಭೆಯ ಕುರಿತು ಪ್ರಾಯಶಃ 2 ವಾರಗಳ ಹಿಂದೆ ನಾನು ಅದಕ್ಕೊಂದು ಪೀಠಿಕೆಯನ್ನು ಕೊಟ್ಟಿದ್ದೇನೆ. ಪುನಃ ನಾನು ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಹೋಗುವುದಿಲ್ಲ. ತಾವೆಲ್ಲರೂ ಕೂಡ ನೋಟ್ ಮಾಡ್ಕೊಂಡಿರ್ತೀರಿ ಎಂಬುದಾಗಿ ನಾನು ನೆನೆಸ್ತೇನೆ. ಹಾಗೆ ಆ ವಚನಗಳನ್ನು ನಿಮಗೆ ಅವಕಾಶವಿದ್ದಾಗ, ಒಂದು ವೇಳೆ ಬರೀಲಿಕ್ಕೆ ಸಾಧ್ಯವಾದರೆ ಪೆನ್ನು ತಗೊಂಡು ಆ ವಚನಗಳನ್ನ, ಉಲ್ಲೇಖಗಳನ್ನ ನೀವು ಬರೆದಿಟ್ಕೊಂಡು ಕೈಂಡ್ಲಿ ನೋಟ್ ಡೌನ್ ದ ರೆಫರೆನ್ಸಸ್, ದೆನ್ ಯು ಕ್ಯಾನ್ ರೀಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ನಂತರ ನೀವು ಪುನಃ ಧ್ಯಾನ ಮಾಡಬಹುದು. ಧ್ಯಾನಿಸಿದಾಗ ದೇವರು ನಿಮಗೆ ಮತ್ತೊಂದು ರೀತಿಯಲ್ಲಿ ಮಾತಾಡಬಹುದು, ಸಂದೇಶವನ್ನು ಕೊಡ್ಬೋದು. ಯಾಕಂದ್ರೆ ಇದು ಕರ್ತನ ಪರಿಶುದ್ಧ ವಾಕ್ಯ. ಅದರಿಂದ ಇವತ್ತು ವಾಕ್ಯವನ್ನ ಓದುವಂತ ಸಹೋದರ ಅಥವಾ ಸಹೋದರಿ ಯಾರು ನೇಮಕ ಆಗಿದ್ದಾರೋ ಅವರಿಗೆ ನಾನು ಮುಂಚಿತವಾಗಿಯೇ ಈ ಕೆಲವು ವಚನಗಳ ಪಟ್ಟಿಯನ್ನು ನಾನೀಗ ಹೇಳ್ತೇನೆ. ಬರ್ಕೊಂಡಿದ್ರೆ ಒಳ್ಳೆಯದು. ಯಾಕಂದ್ರೆ ಹುಡುಕುವ ಸಮಯ ಅದು ಕಾಲ ಅವಕಾಶ, ಕಾಲಯಾಪನ ಆಗದ ಹಾಗೆ ನೀವು ತೆಗೆಯುತ್ತಾ ಇದು ಮಾಡ್ಬೋದು. ಇವತ್ತಿನ ನಮ್ಮ ಧ್ಯಾನಾಂಶ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 1-2 ವಚನಗಳು. 1ನೇ ವಚನವನ್ನ ನಾವು ಧ್ಯಾನಿಸಿದ್ದೇವೆ. 2ನೇ ವಚನವಾದ ಒಂದು ಭಾಗವನ್ನ ನಾವಿವತ್ತು ಮೆಡಿಟೇಟ್ ಮಾಡ್ಲಿಕ್ಕಾಗಿ ಹೋಗ್ತಿದ್ದೇವೆ. ಅದ ನಂತರ ರೆಫರೆನ್ಸ್ ನೆಕ್ಸ್ಟ್ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಎಫೆಸ 2:1 ಆಯ್ತಾ? ಅದಾದ ನಂತರ ರೋಮಾಪುರ 13ನೇ ಅಧ್ಯಾಯ 11-13. ರೋಮಾಪುರ 13ನೇ ಅಧ್ಯಾಯ 11-13. ಆಮೇಲೆ ಮೊದಲನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನ. ಮೊದಲನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನ. ಅದಾದ್ಮೇಲೆ
ಎಫೆಸ್ ಪತ್ರಿಕ 5ನೇ ಅಧ್ಯಾಯ 14ರಿಂದ 16 ವಚನಗಳು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ರಿಂದ 16 ವಚನಗಳು. ಅದ ನಂತರ ಯೋಹಾನ್ ಸುವಾರ್ತ 15ನೇ ಅಧ್ಯಾಯ 1ರಿಂದ 5 ವಚನಗಳು. ಯೋಹಾನನು ಬರೆದ ಸುವಾರ್ತ 15ನೇ ಅಧ್ಯಾಯ 1ರಿಂದ 5 ವಚನಗಳು. ಆದಮೇಲೆ ಲೂಕನು ಬರೆದ ಸುವಾರ್ತ 22ನೇ ಅಧ್ಯಾಯ 31ನೇ ವಚನ. ಆಮೇಲೆ ಕೊನೆಯದಾಗಿ ಎಜ್ಕೇಲ್ ಗ್ರಂಥ 37ನೇ ಅಧ್ಯಾಯ 1ರಿಂದ 10 ವಚನಗಳು. ಇಷ್ಟು ವಚನಗಳನ್ನು ನಾವು ಆಧಾರ ಮಾಡಿಕೊಂಡು ನಮ್ಮ ಧ್ಯಾನಾಂಶ ಸತ್ತವನಾಗಿದ್ದಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಸಾರ್ದಿಸು ಸಭೆಯನ್ನು ಹೇಳುವಂತ ಮಾತು. ಅದನ್ನ ಗ್ರೀಕು ಭಾಷೆಯಲ್ಲಿ ನಾವು ನೋಡುವಾಗ ಅದಕ್ಕೊಂದು ಪದ ಉಪಯೋಗಿಸಲ್ಪಟ್ಟಿದೆ, ಕಾಯ್ ನೆಕ್ರಾಸ್ ಈ ಅಂದರೆ ನೀನು. ಆ ಪದ ಗ್ರೀಕ್ ಭಾಷೆಯಲ್ಲಿ ಇದ್ದಂಥದ್ದು. ಇಲ್ಲಿ ನಾವು ಕನ್ನಡ ಭಾಷೆಯಲ್ಲಿ ನಾವು ನೋಡುವಾಗ 1ನೇ ವಚನದ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು ಎಂಬುದಾಗಿ ಒಂದು ಅಸರ್ಟಿವ್ ಸೆಂಟೆನ್ಸ್ ಆಗಿ ಇದೆ, ಒಂದು ಹೇಳಿಕೆಯ ವಾಕ್ಯ. ಆದರೆ ಗ್ರೀಕ್ ಭಾಷೆಯಲ್ಲಿ ನಾವು ನೋಡುವಾಗ there is an imperative note. ನೀನು ಸತ್ತಂತವನಾಗಿದ್ದಿ ಅಥವಾ ಸಾಯುವ ಹಂತದವನಾಗಿದ್ದಿ. ಡಿಸೀಸ್ಡ್ ಅನ್ನೋ ಪದದ ಅರ್ಥ ಬರೋ ಹಾಗೆ ಮೂಲ ಭಾಷೆ ಗ್ರೀಕ್ ಭಾಷೆಯಲ್ಲಿ ಆ ಪದ ಉಪಯೋಗಿಸಲ್ಪಟ್ಟಿದೆ, ಕಾಯ್ ನೆಕ್ರಾಸ್ ಈ. ಹಾಗಾದ್ರೆ ನೀನು ಎಂಬುದಾಗಿ ಹೇಳುವಾಗ ಸಭೆಯ ದೂತನು ಎಂಬುದಾಗಿ, ಸಭೆ ಎಂಬುದಾಗಿ ನಾವು ಪರಿಗಣಿಸ್ತೇವೆ ಸಾರ್ದೀಸು ಸಭೆ. ಸಾರ್ದೀಸು ಸಭೆ ಆ ರೀತಿಯಾಗಿರುವಂತಹ ನಿರ್ಲಕ್ಷ್ಯ, ಆ ರೀತಿಯಾಗಿರ್ತಕ್ಕಂತಹ ಅಲಕ್ಷ್ಯ ಮನೋಭಾವ ಇರುವಂತಹ ಸಭೆ ಆಗಿರುವುದರಿಂದಲೇ ನಿಧಾನಕ್ಕೆ ಜೀವ ಕಳೆದುಕೊಂಡು ಅದು ಹಂತ ಹಂತವಾಗಿ ಮರಣಾವಸ್ಥೆಗೆ ಹೋಗಿರುವಂತಹದ್ದು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನೆನಪಿಗೆ ತಂದುಕೊಳ್ಳಬಹುದು, ಅರಸನಾದಂತ ಕೋರೆಷನು ದಾಳಿ ಮಾಡಿದನು ಈ ಪಟ್ಟಣದ ಮೇಲೆ. ಅಷ್ಟಕ್ಕೆ ಎಚ್ಚರ ಆಗಬೇಕಾಗಿತ್ತು. ಮತ್ತೊಬ್ಬ ಆಂಟಿಯೋಕಸ್ ಅನ್ನೋನು ದಾಳಿ ಮಾಡ್ತಾನೆ ಈ ಪಟ್ಟಣದ ಮೇಲೆ. ಅವರಿಗೆ ಉದಾಸೀನತೆಯು ಅವರ ಗುಣಲಕ್ಷಣವಾಗಿತ್ತು. ಬರ್ಲಿ ಏನ್ ಬಂದ್ರು ನೋಡ್ಕೊಳ್ಳೋಣ, ಆ ಧೈರ್ಯ ಇರಬಹುದು. ಆದರೆ ಉದಾಸೀನತೆ, ಅಲಕ್ಷ್ಯ ಮನೋಭಾವ, ನಿರ್ಲಕ್ಷ್ಯ ಇರುವಂತದ್ರಿಂದಲೇ ಕರ್ತನಾದ ಯೇಸು ಕ್ರಿಸ್ತನ ಆ ಸಭೆಯನ್ನು ಕುರಿತು ಹೇಳುತ್ತಾ, ಯಾವ ಮೆಚ್ಚುಗೆ ಇದು ಬೈಯುವಂತ ರೀತಿಯಲ್ಲಿ ಹೇಳಿದ್ರು ಕೂಡ ಕರ್ತನಾದ ಯೇಸು ಕ್ರಿಸ್ತನು ಆ ಸಭೆಯನ್ನು ಎಷ್ಟಾಗಿ ಪ್ರೀತಿಸ್ತಿದ್ದಾನೆ ಎಂಬುದಾಗಿ ಹೇಳುವಾಗ, ಕರ್ತನಲ್ಲಿ ಪ್ರಿಯರೇ, ಆ ಪದಗಳನ್ನು ರೀಡ್ ಬಿಟ್ವೀನ್ ದ ಲೈನ್ಸ್, ಆ ವಾಕ್ಯಗಳ ನಡುವೆ we have to grasp the meaning, we have to catch the meaning. ಅಲ್ಲಿ ನಾವು ಕನ್ನಡ ಭಾಷೆಯಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳಲ್ಪಟ್ಟಿರೋದು ನೋಡಿದ್ರೆ, ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು ಅಂತ ಹೇಳಿದ ತಕ್ಷಣ ದ ಗ್ರಾಮರ್ ಆಫ್ ದ ಲ್ಯಾಂಗ್ವೇಜ್ ಫುಲ್ ಸ್ಟಾಪ್ ಇದೆ. 2ನೇ ವಚನ ಪ್ರಾರಂಭದಲ್ಲಿನೇ ಎಚ್ಚರವಾಗಿರು. ಕರ್ತನಲ್ಲಿ ಪ್ರಿಯರೇ, ಹೌ ಕ್ಯಾನ್ ಎ ಡೆಡ್ ಮ್ಯಾನ್ ಬಿ ಅಲರ್ಟ್? ಸತ್ತವನು ಸತ್ತು ಹೋಗಿದ್ದಾನೆ, ಆದರೆ ಅವನಿಗೇನು ಎಚ್ಚರ? ಅವನಿಗೆ ಎಂಥದ್ದು ಎಚ್ಚರ? ದಟ್ ಈಸ್ ದ ಲವ್ ಆಫ್ ಗಾಡ್. ಕರ್ತನಲ್ಲಿ ಪ್ರಿಯರೇ, ಪ್ರಕಟಣೆ ಗ್ರಂಥ ಎಂಬುದಾಗಿ ಹೇಳುವಾಗ ಭಯಪಡಿಸುವ ಗ್ರಂಥ ಎಂಬುದಾಗಿ ನಾವು ಯೋಚಿಸಬಾರದು. ಇದನ್ನು ಧ್ಯಾನಿಸಿದ್ರೆ, ಇದನ್ನ ಅಧ್ಯಯನ ಮಾಡಿದ್ರೆ ನಾವೇನೋ ಮಾನವಾತೀತ ವ್ಯಕ್ತಿಗಳಾಗ್ತೀವಿ ಅಂತ ಕೂಡ ಯೋಚಿಸಬಾರದು, ಅಥವಾ ವಿಶೇಷವಾದ ಪಾಂಡಿತ್ಯವನ್ನು ಗಳಿಸ್ಕೊಳ್ತೀವಿ ಅಂತಲೂ ಕೂಡ ಯೋಚನೆ ಮಾಡಬಾರದು. ವಾಕ್ಯವು
ಎರಡು ರೀತಿಯಲ್ಲಿ ನಮ್ಮಲ್ಲಿ ಕಾರ್ಯ ಮಾಡ್ತಾ ಹೋಗ್ತದೆ ಪ್ರಕಟಣೆ ಗ್ರಂಥವನ್ನು ಧ್ಯಾನ ಮಾಡುವಾಗ. ಒಂದು, ಸಮಕಾಲೀನ ಪರಿಸ್ಥಿತಿಗಳ ಒಂದು ಐತಿಹಾಸಿಕ, ಭೌಗೋಳಿಕ, ಜಾಗತಿಕ ಎಲ್ಲ ಸತ್ಯ ಸಂಗತಿಗಳು ನಡೆದವು ಎಂಬುದಾಗಿರುವಂತ ಖಾತ್ರಿಯನ್ನು ಕೊಡುವುದರ ಜೊತೆಗೆ ಕ್ರಿಸ್ತ ನಂಬಿಕೆಯನ್ನ ಬಲಪಡಿಸುವಂತ ಒಂದು ಗ್ರಂಥ. ಇದು ನಮ್ಮನ್ನ ಬಲಹೀನಪಡಿಸುವಂತ ಗ್ರಂಥ ಅಲ್ಲ. ವಿಶ್ವಾಸಿಗೆ ಸಹೋದರರು ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿಕೊಂಡು ಹಾಗೆ ಪ್ರೋತ್ಸಾಹಿಸುವಂತ ಒಂದು ಗ್ರಂಥ. ಹಾಗಾಗಿ ಸತ್ತವನಾದನು ಎಂಬುದಾಗಿ ಹೇಳುವಾಗ ಆ ಪದದ ಒಳಗಡೆ ಪ್ರೀತಿ ಇದೆ ಪ್ರಿಯರೇ. ಆ ಮಾತು ಹೇಳುವಾಗ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ತನ್ನನ್ನು ಪರಿಚಯಿಸಿಕೊಳ್ಳುತ್ತಾ ತುಯತೈರ ಸಭೆಗೆ ಹೇಳಿದ ಹಾಗೆ ಆ ಬೆಂಕಿಯ ಉರಿಯಂತಿರುವ ಕಣ್ಣುಗಳೆಂಬುದಾಗಿಯೋ ಅಥವಾ ತಾಮ್ರದ ಪಾದಗಳು ಇರುವ ಪಾದಗಳಿರುವಂತವನಾಗಿಯೋ ಕಾಣಿಸ್ಕೊಳ್ತಿಲ್ಲ. ಸಾರ್ದಿಸು ಸಭೆಗೆ ಇಟ್ ಈಸ್ ಅ ರೆಪ್ಯೂಟೆಡ್ ಚರ್ಚ್. ಆದರೆ ಈ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಪರಿಚಯಿಸಿಕೊಳ್ತಾ ಹೇಳುವಂಥದ್ದೇನೆಂದ್ರೆ, ಸಂಪೂರ್ಣ 7 ಆತ್ಮಗಳ ನಕ್ಷತ್ರಗಳುಳ್ಳಾತನು ಹೇಳುವುದೇನೆಂದರೆ ಆತ್ಮಪೂರ್ಣವನಾಗಿ. ಯಾಕಂದ್ರೆ ಅಷ್ಟು ಆತ್ಮೀಯತೆಯನ್ನು ತುಂಬಬೇಕಾಗಿದೆ ಸಾರ್ದಿಸು ಸಭೆಗೆ. ದ ಸ್ಪಿರಿಟ್ ಆಫ್ ಗಾಡ್ ಶುಡ್ ಆಕ್ಟಿವೇಟ್ ದ ಚರ್ಚ್. ಆ ಸಭೆಗೆ ದೇವರಾತ್ಮನ ಒಂದು ಪ್ರಭಾವ, ದೇವರಾತ್ಮನ ಎಚ್ಚರಿಕೆ, ದೇವರಾತ್ಮನ ಬಡಿದೆಬ್ಬಿಸುವಂತ ಕಾರ್ಯವು ಆಗಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿಯೇ ತನ್ನನ್ನು ಆ ರೀತಿ ಪರಿಚಯಿಸಿಕೊಳ್ಳುತ್ತಾನೆ. ಅಷ್ಟು ಮಾತ್ರವಲ್ಲ, ನೀನು ಎಂಬುದಾಗಿ ಹೇಳುತ್ತಾ, ನೀನು ಯಾವ ಹಂತದಲ್ಲಿದ್ದೀಯಾ ಕರ್ತನಲ್ಲಿ ಪ್ರಿಯರೇ? ನಾವು ಮುಂದಕ್ಕೆ ಹೋಗೋಣ. ಆ ಒಂದು ಆತ್ಮಿಕ ಸ್ಥಿತಿ ಎಂಥದ್ದು ಎಂಬುದಾಗಿ ಪೌಲನ್ ಹೇಳ್ತಾನೆ. ದಯಮಾಡಿ ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಆತನ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಇಹಲೋಕಾನುಸಾರವಾದ ನಡವಳಿಕೆಯೇ ಸಾವು. ನಾವು ದೇವರ ಪ್ರಜೆ ಆಗಿದ್ದೀವಿ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ, ನಾನು ನಿಮ್ಮ ದೇವರಾಗಿರುವೆನು, ನೀವು ನನ್ನ ಪ್ರಜೆ ಆಗಿರುವಿರಿ. ಒಂದು ರೂಲ್, ಒಂದು ಮೈನ್ ರೂಲ್, ಒಂದು ಥಂಬ್ ರೂಲ್ ಅಂತ ಏನಿದೆ ಅಂದ್ರೆ, ಮಿಲಿಟರಿನಲ್ಲಿ ನಾನು NCC ಟ್ರೈನಿಂಗ್ಗೋಸ್ಕರ ನಮ್ಮ ಜಾಯಿಂಟ್ ಸೆಕ್ರೆಟರಿ ಎಜುಕೇಶನ್ ಸೊಸೈಟಿ ಸಿದ್ಧಾರ್ಥದ್, ಈಗ ಅವರು ಮಾನ್ಯ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿ ಆಗಿದ್ದಾರೆ. ಅವರು ನನ್ನನ್ನ ಮಿಲಿಟರಿ ಟ್ರೈನಿಂಗ್ ಹೋಗಿ NCC ಕಾಲೇಜ್ನಲ್ಲಿ ಉಳಿಸ್ಬೇಕು, ಯಾರು ಇಲ್ಲ ಆಫೀಸರ್, ಟ್ರೈನಿಂಗ್ ಹೋಗಿ ಅಂದಾಗ ಅಲ್ಲಿ ಗೇಟ್ ಹೊರಗಡೆ ನಿಮ್ಮ MA PhD ಡಿಗ್ರಿ ಎಲ್ಲ ಆಚೆ ಇಡಿ. ಯು ಆರ್ ಕಮಿಂಗ್ ಎಸ್ ಜಸ್ಟ್ ಎನ್ ಆಫೀಸರ್ ಕೆಡೆಟ್. ಅಲ್ಲಿರುವಂತ ಮೂಲ ಬೋಧೆ ಏನಂದ್ರೆ, ಮಿಲಿಟರಿ ಟ್ರೈನಿಂಗ್ ನಲ್ಲಿ, ಟು ಬಿ ಎ ರೈಟ್ ಪರ್ಸನ್ ಅಟ್ ರೈಟ್ ಪ್ಲೇಸ್ ವಿತ್ ರೈಟ್ ಮೈಂಡ್. ಇಷ್ಟೇ ಬೇಕು ಅಂತ. ನೀವು ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳದಲ್ಲಿ ಸರಿಯಾದ ಮನಸ್ಥಿತಿಯಿಂದ ಇರ್ಬೇಕಷ್ಟೇ. ಕಮಾಂಡ್ ಕೊಟ್ರೆ ಯು ಫೈರ್ ಅಂದ್ರೆ ಫೈರ್ ಮಾಡ್ತಾ ಇರ್ಬೇಕು. LMG ಗನ್ ತಗೊಂಡು, ಅಯ್ಯೋ ನಾನು ಹೆಂಗೆ ಫೈರ್ ಮಾಡೋದು ಭಯಪಟ್ರೆ ಇಲ್ಲ. ನೋ, ಯು ನೀಡ್ ಟು ಫೈರ್. ರನ್ ಅಂದ್ರೆ ಓಡಬೇಕು. ಅದು ಈ ಲೋಕದ ಮಿಲಿಟರಿಯ ಒಂದು ನಿಯಮ. ಆದ್ರೆ ಪರಲೋಕದ ಸೈನ್ಯಾಧಿಪತಿ ಆಗಿರುವಂತಹ ದೇವರು, ಇಸ್ರಾಯೇಲ್ ಸದಮಲ ಸ್ವಾಮಿ, ಎಲ್ಲ ಸೈನ್ಯಗಳಿಗೂ ಸೈನ್ಯಾಧಿಪತಿ ಆಗಿರುವಂತಹ ದೇವರು, ನಮ್ಮ ತಂದೆಯಾದಂತಹ ದೇವರು, ಆತನ ಪ್ರಜೆ ನಾವಾಗಿದ್ದೇವೆ ಎಂಬುದಾಗಿ ಆತನ ಹೇಳೋನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ಅಪರಾಧಗಳ ದೆಸೆಯಿಂದ,
ಪಾಪದ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಬದುಕಿಸಿದ್ದಾನೆ. ಸಾರ್ದಿಸ್ ಸಭೆ ಬದುಕುವ ಹಂತಕ್ಕೆ ಬರಬೇಕೆಂಬ ಬಯಕೆಯಿಂದ ಸತ್ತಂತ ಸ್ಥಿತಿನಲ್ಲಿರುವಂತದ್ದನ್ನು ನೆನಪು ಮಾಡಿದ್ದಾನೆ. ಹಾಗಾಗಿಯೇ 1ನೇ ವಚನ ಮುಗಿದ ಕೂಡಲೇ 2ನೇ ವಚನದ ಪ್ರಾರಂಭ, ಎಚ್ಚರವಾಗು. ಕರ್ತನಲ್ಲಿ ಪ್ರಿಯರೇ, ವಿಶ್ವಾಸಿಗಳು ಈ ಕಾಲಮಾನದಲ್ಲಿ ವಿಶ್ವಾಸಿಗಳಾದ ನಾವು ಕರ್ತನಾದ ಯೇಸು ಕ್ರಿಸ್ತನು ಏನು ಬೋಧಿಸಿದ್ದಾರೋ ಆ ಬೋಧನೆಯನ್ನು ಅಪೊಸ್ತಲರು ಸ್ವೀಕರಿಸಿಕೊಂಡು ಪತ್ರಿಕೆಗಳಲ್ಲಿ ಬರೆದು ನಮಗೆ ಕೊಟ್ಟಿದ್ದಾರೆ. ಇದು ಪೂರ್ಣವಾಗಿರುವಂತಹದ್ದು. ಸೊ ಹಾಗಾಗಿ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದ ಆಗುತ್ತೆ. ಹಾಗಾಗಿ ಪರಿಶುದ್ಧ ಗ್ರಂಥ, ಸತ್ಯವೇದ ಕನ್ನಡ ಭಾಷೆಯಲ್ಲಿ, ತೆಲುಗು ಭಾಷೆಯಲ್ಲಿ ಪರಿಶುದ್ಧ ಗ್ರಂಥ, ಇಂಗ್ಲಿಷ್ ಭಾಷೆಯಲ್ಲಿ ಹೋಲಿ ಬೈಬಲ್, ಈ ಪರಿಶುದ್ಧ ವಾಕ್ಯ, ಈ ಸತ್ಯವೇದವು ನಮ್ಮ ಕೈಲಿ ಕೊಟ್ಟಾಗ ಇದು ಪರಿಪೂರ್ಣವಾದದ್ದು. ಯೋಹಾನ್ ಸುವಾರ್ತೆ ಕೊನೆಯ ಅಧ್ಯಾಯ ಕೊನೆ ವಚನದಲ್ಲಿ ಹೇಳ್ತಾರೆ, ಸ್ವಾಮಿ ಮಾಡಿರುವ ಕಾರ್ಯಗಳನ್ನ ಬರೆಯುವುದಾದರೆ ಅಥವಾ ತಿಳಿಸುವುದಾದರೆ ಈ ಭೂಲೋಕವೇ ಸಾಕಾಗುವುದಿಲ್ಲ. ಆದರೆ ಈ ವಾಕ್ಯ ಭಾಗ ನಮಗೆ ಕೊಡಲ್ಪಟ್ಟಿತು ಪ್ರಿಯರೇ. 4 ವಿಷಯಗಳನ್ನ ನಾವು ಧ್ಯಾನಿಸುವಂತ ಒಂದು ಪ್ರಯತ್ನವನ್ನು ಬೇಗ ಮಾಡೋಣ. ನಾನು ಈಗಾಗಲೇ ಪಟ್ಟಿ ಕೊಟ್ಟಿದ್ದೀನಿ. ರೋಮ 13, 11ರಿಂದ 13 ವಚನ ಓದಿಮ್ಮ. ಈಗಿನ ಕಾಲವು ಕರೆಕ್ಟ್ ಆಗಿ ಓದ್ತಿದ್ರಿ, ಓದಿ. ಈಗಿನ ಕಾಲವು ನಿಮ್ಮಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲಿಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂದೌತಣಗಳಲ್ಲಿ ಆಗಲಿ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಟಾಪಿಕಲ್ ಸೆಂಟೆನ್ಸ್ ಅಂದ್ರೆ ಇಂಗ್ಲಿಷ್ ಗ್ರಾಮರ್ ನಲ್ಲಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ನಾವು ಟೀಚ್ ಮಾಡುವಾಗ ಯಾವುದೇ ಒಂದು ಪ್ಯಾಸೇಜಿನ ಫಸ್ಟ್ ಪಾರ್ಟ್ ಇರುವಂತದ್ದು ಇಟ್ ಈಸ್ ಕಾಲ್ಡ್ ಆಸ್ ಎ ಪೈಲಟ್ ಸೆಂಟೆನ್ಸ್ ಅಥವಾ ಟಾಪಿಕ್ ಸೆಂಟೆನ್ಸ್. ನಿಜಕ್ಕೂ ಕೂಡ ಪರಿಶುದ್ಧಾತ್ಮನ ಮೂಲಕವಾಗಿ ಬರೆಯಲ್ಪಟ್ಟಂತ ಸತ್ಯವೇದ ಎಷ್ಟು ಕ್ರಮವಾಗಿ ಬರೆಯಲ್ಪಟ್ಟಿದೆ ಅಂದ್ರೆ, ಇಲ್ಲಿನ ಪೈಲಟ್ ಸೆಂಟೆನ್ಸ್, ಇಲ್ಲಿನ ಟಾಪಿಕ್ ಸೆಂಟೆನ್ಸ್ ಹೇಗಿದೆ ಅಂದ್ರೆ, ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ಕರ್ತನಾದ ಯೇಸು ಸ್ವಾಮಿ ಅದನ್ನೇ ಹೇಳಿದ್ದು, ಎಚ್ಚರವಾಗಿರಿ, ಎಚ್ಚರಗೊಳ್ಳಿರಿ, ಬಿ ಅಲರ್ಟ್. ನೀನು ಸಾಯುವ ಹಂತದಲ್ಲಿದ್ದಿ, ಪತನಾವಸ್ಥದಲ್ಲಿದ್ದಿ. ಆದರೆ ಪತನಾವಸ್ಥದಲ್ಲಿರುವಂತ ನಿನ್ನನ್ನು ಪತಾಕ ಸ್ಥಾಯಿಗೆ ತೆಗೆದುಕೊಂಡು ಹೋಗಬಲ್ಲಂತವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಅದಕ್ಕಾಗಿಯೇ ಸಾರ್ದಿಸ್ ಸಭೆಗೆ, ಸಾಯುವ ಹಂತದಲ್ಲಿರುವಂತಹ ಸಭೆಗೆ ಜೀವ ತುಂಬುವಂತ ಒಂದು ಬೋಧನೆಯನ್ನ ಅಥವಾ ಎಚ್ಚರಿಕೆಯನ್ನ ಕರ್ತನಾದ ಯೇಸು ಕ್ರಿಸ್ತನು ತರೋನಾಗಿದ್ದಾನೆ. ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಆತನು ಪತನಾವಸ್ಥದಲ್ಲಿ ಬಿದ್ದು ಹೋಗಿರುವ ಸಂದರ್ಭದಲ್ಲಿದ್ದಾಗಲೂ ಕೂಡ ದೇವರ ವಾಕ್ಯ ಪದೇ ಪದೇ ತಟ್ಟುತ್ತಾ ಎಚ್ಚರಿಸುತ್ತಾ ಕಟ್ಟುತ್ತಾ ಹೋಗುವ ಉದ್ದೇಶವು ತಾನೇ ಏನು? ಟು ಮೇಕ್ ಹಿಮ್ ಸ್ಟ್ರಾಂಗ್. ಇಲ್ಲ, ನೀನು ವಾಕ್ಯವನ್ನು ಉಲ್ಲಂಘಿಸಿದರೆ, ಎಚ್ಚರಿಕೆಗಳನ್ನು ಅಲಗಳೆದರೆ, ಯು ಹ್ಯಾವ್ ಟು ಈಟ್ ವಾಟ್ ಯು ಹ್ಯಾವ್ ಟು ಈಟ್. ನೀವು ಉಣ್ಣಬೇಕಾಗುತ್ತದೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ದೀರ್ಘ ಶಾಂತಿಯುಳ್ಳವನು, ಆತನು ಪ್ರೇಮಾಮಯನು, ಕ್ಷಮಿಸುವ ದೇವರು. ಕಾಲವನ್ನ ಸಮಯವನ್ನು ನೀಡುತ್ತಾ ಬರ್ತಿದ್ದಾನೆ. ಪ್ರಿಯರೇ, ನನಗೂ ನಿನಗೂ ಕೂಡ ನಿಮ್ಮ ಬಲಹೀನತೆ ಎಲ್ಲಿ ಎಂಬುದು ನಮಗಿಂತ ನಮ್ಮ ವಿರೋಧಿ ಆದ ಸೈತಾನನಿಗೆ ಬಹಳ ಚೆನ್ನಾಗಿ ಗೊತ್ತು. ಆ ವಿಷಯದಲ್ಲಿ ಎಚ್ಚರವಾಗಿರಿ ಅಂತಲೂ ಕೂಡ ಹೇಳ್ತಾನೆ. 2ನೇ ಅಂಶಕ್ಕೆ ಹೋಗೋಣ.
ನಾವು ಎಚ್ಚರ ಮೊದಲನೇದಾಗಿ ಗಮನಿಸುತ್ತೇವೆ. ಯಾವ ರೀತಿ ಎಚ್ಚರ ಅಂದ್ರೆ ಈ ಕಾಲವು ನಿದ್ದೆಯಿಂದ ಎಚ್ಚರವಾಗುವಂತಹದ್ದು ಮತ್ತು ನಮ್ಮ ವಿಮೋಚನ ದಿನ ಹತ್ತಿರವಿರುವುದರಿಂದ ಕತ್ತಲಿಗೆ ಸಂಬಂಧವಾದ ಗುಣಗಳು ದುಂದಾವತನ ಆಗಲಿ ಅಥವಾ ಕುಡಿಕತನಗಳಲ್ಲಾಗಲಿ ಇಂಥವೆಲ್ಲವನ್ನು ಕೂಡ ಒಂದು ಪಟ್ಟಿಯಾಗಿ ಪೌಲನು ಹೇಳ್ತಾನೆ. ಕರ್ತನಲ್ಲಿ ಪ್ರಿಯರೇ, ದೈವ ವಾಕ್ಯವನ್ನು ಸ್ವೀಕರಿಸಿದಾಗ ಅದನ್ನ ಅನುಸರಿಸಿ ನಡೆಯುವ ನಮಗೆ ಪ್ರತ್ಯೇಕವಾದ ಜೀವನ ಬೇಕು. ವಿ ಆರ್ ಸಪರೇಟೆಡ್ ಫ್ರಮ್ ದ ವರ್ಲ್ಡ್ಲಿ ಪೀಪಲ್ ಅಂಡ್ ವರ್ಲ್ಡ್. ಲೌಕಿಕವಾದಂತಹ ಜೀವನದಿಂದ ನಾವು ಪ್ರತ್ಯೇಕಿಸಲ್ಪಟ್ಟವರಾಗಿರ್ತೇವೆ. ಭಾವನಾತ್ಮಕವಾಗಿ ವೈಯಕ್ತಿಕ ಕೆಲವು ಗುಣಗಳಿರಬಹುದು, ಆದರೆ ಕರ್ತನಾಂತ ಯೇಸು ಕ್ರಿಸ್ತನು ಈ ವಾಕ್ಯದಲ್ಲಿ ಬರೆಸಲ್ಪಟ್ಟಂತ ಕೆಲವು ಸಂಗತಿಗಳನ್ನು ನೋಡುವಾಗ ಒಬ್ಬ ಸಹೋದರನ ನಾನು ದೇವರ ವಾಕ್ಯ ಹೇಳುವಂತ ಒಂದು ಸಂದರ್ಭ ಬಂದಿತ್ತು, ಸುವಾರ್ತೆ ಹೇಳುವ ಸಂದರ್ಭ ಬಂದಿತ್ತು. ನಾನು ಆತನಿಗೆ ಸುವಾರ್ತೆ ಹೇಳುತ್ತಾ, ಲೋಕದಲ್ಲಿ ಆಕರ್ಷಣೆ ಇದೆ, ಆಕರ್ಷಣೆಯಿಂದ ಸೈತಾನನು ಅನೇಕ ರೀತಿಯಲ್ಲಿ ಆಕರ್ಷಿಸುತ್ತಾನೆ, ಆಶೆ ತೋರಿಸ್ತಾನೆ, ಶರೀರಾಶ, ನೇತ್ರಾಶ, ಬದುಕು ಬಾಳಿನ ಡಂಬ ಇವೆಲ್ಲವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಎಷ್ಟೋ ಜನ ಕುಡಿಕತನಕ್ಕೆ ಮಾರು ಹೋಗಿದ್ದಾರೆ, ಬಿಡಿಸಿಕೊಳ್ಳಲು ಕಷ್ಟವಾಗ್ತದೆ ಅಂತ ನಾನು ಆ ವ್ಯಕ್ತಿಗೆ ಹೇಳ್ತಾ ಇದ್ರೆ ಆತ ನನಗೆ ಹೇಳಿದ್ದು, ಬ್ರದರ್, ನೀವು ಇಸ್ರಾಯೇಲ್ಗೆ ಹೋಗಿ ಅಲ್ಲಿ ಎಲ್ರು ಕೂಡ ವೈನ್ ಕುಡಿತಾರೆ. ಕ್ರಿಶ್ಚಿಯನ್ಸ್ ಅಂದ್ರೆ ಕುಡಿಬೇಕು. ವಾಟ್ ಎ ರಾಂಗ್ ಕಾನ್ಸೆಪ್ಟ್. ಇದು ಸೈತಾನನು ತಂದಿರುವಂತಹ ಭ್ರಮೆ. ನಂಬಿಕೆಯ ಮಾರ್ಗಕ್ಕೆ ಮೊಟ್ಟ ಮೊದಲನೇ ಶತಮಾನದಲ್ಲಿ ಯಾವಾಗ ಜನರು ಬರುವುದನ್ನು ಪ್ರಾರಂಭಿಸುತ್ತಾರೋ, ಯಾವಾಗ ಸಭೆಯು ಕಟ್ಟಲ್ಪಡ್ತಾ ಬರುವಾಗ್ಲೇನೆ ಅದರ ಜೊತೆಗೆ ಗೋಧಿಯ ಜೊತೆಗೆ ಅಣಬೆಯನ್ನು ಕೂಡ ಬಿತ್ತುತ್ತಾ ಬಂದಿದ್ದಾನೆ. ಅವರೇ ಇವರು. ಆ ಗೋಧಿಯ ಜೊತೆಗೆ ಇರುವಂತಹ ಇವರು ಕೆಲವು ಸಂದರ್ಭ ಬಂದಾಗ ಗೋಧಿ ತರ ಕಾಣಿಸ್ಕೊಳ್ತಾರೆ, ಕೆಲವು ಸಂದರ್ಭ ಬಂದಾಗ ಅವ್ರ ನ್ಯಾಚುರಲ್ ಫೀಲಿಂಗ್ ಅಣಬೆ ಆಗಿರ್ತಾರೆ. ನಾನು ಹೇಳಿದೆ, ಅಯ್ಯ, ಇದು ನಿನ್ನ ಶರೀರ ಹಾಳು ಮಾಡುವಂಥದ್ದು, ಅಷ್ಟು ಮಾತ್ರ ಅಲ್ಲ, ನಿನ್ನ ಆತ್ಮ ಇಲ್ಲ. ನಾನು ಯಾವಾಗ್ಲೂ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಆದ್ರೆ ಫುಲ್ ಟೈಮ್ ಡ್ರಂಕರ್ಡ್. ಹೆಸರು ಸೇವಿಯರ್, ಮನುಷ್ಯ ಇರೋದು ಚರಂಡಿಯಲ್ಲಿ. ಕರ್ತನಲ್ಲಿ ಪ್ರಿಯರೇ, ಲೌಕದ ವ್ಯಸನಗಳಿಂದ, ಲೌಕದ ದೌರ್ಬಲ್ಯಗಳಿಂದ ಸೆಟಪಾಟ್ ಆಗ್ಲಿಕ್ಕೆ ದೇವರ ಆತ್ಮನು ತಾನೇ ಸಹಾಯ ಮಾಡಬೇಕು. ಅವರನ್ನ ನಾವು ದ್ವೇಷಿಸೋದಾಗ್ಲಿ ದೂಷಿಸೋದಾಗ್ಲಿ ಅಲ್ಲ, ಆದರೆ ಅವರ ಬಲಹೀನತೆಗಾಗಿ ನಾವು ಕರ್ತನ ಬಳಿಯಲ್ಲಿ ಗೋಜಾಡಿ ಪ್ರಾರ್ಥನೆ ಮಾಡಬೇಕು. ಅವ್ರು ಯಾರು ಬೇರೆಯವರಲ್ಲ, ಅವ್ರು ನಮ್ಮ ಸಹೋದರರೇ ಇರಬಹುದು. ಒಂದು ಕಾಲಕ್ಕೆ ಬಹಳ ಉತ್ತಮವಾದ ಜನರಾಗಿ ಬದಲಾವಣೆ ಆಗ್ಬೋದು. ಎಚ್ಚರ. ಈ ಎಚ್ಚರಗಳನ್ನ ಸಾರ್ದೀಸು ಸಭೆಗೆ ಮಾರ್ಮಿಕವಾಗಿ ಕರ್ತನಾದ ಯೇಸು ಕ್ರಿಸ್ತನ ತಿಳಿಸುವಂತನಾಗಿದ್ದಾನೆ. ಒಂದು ಪದದಲ್ಲಿ, ಒಂದು ವಾಕ್ಯದಲ್ಲಿ. ನಾವು ವಾಕ್ಯದ ಒಳಗಡೆ ಧ್ಯಾನಿಸಿ ನೋಡುವಾಗ ಇದರ ಸಂಗತಿಗಳು ಹೆಚ್ಚೆಚ್ಚು ನಮಗೆ ಅರ್ಥವಾಗ್ತವೆ. ಎರಡನೇ ಎಚ್ಚರ ದಯಮಾಡಿ ಬನ್ನಿ. ಮೊದಲನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನ. 1 Peter chapter 5 verse 8. ಓದಮ್ಮ. ಚಿತ್ತರಾಗಿರಿ, ಎಚ್ಚರವಾಗಿರಿ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋಪದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಥ್ಯಾಂಕ್ ಯು ಸಿಸ್ಟರ್. ಸಾಕು, ಅವನನ್ನೇ ಎದುರಿಸಿರಿ. ಇಲ್ಲಿ ನಾವು ನೋಡುವಾಗ ಅವನು ವಿರೋಧಿಯಾದ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅವನು ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ಸರ್ಚಿಂಗ್, ಟಾರ್ಚ್ ಲೈಟ್ ಹಾಕೊಂಡು ಸರ್ಚ್ ಮಾಡ್ತಾ ಇರ್ತಾನೆ ನೈಟ್ ಓ ನೈಟ್. ವೇರ್ ಇಸ್ ದಿಸ್ ಬ್ರದರ್, ವೇರ್ ಇಸ್ ದಿಸ್ ಸಿಸ್ಟರ್? ಅವರನ್ನ ನಾನು ಟ್ರ್ಯಾಪ್ ಮಾಡಬೇಕು, ಅವ್ರನ್ನ ಕ್ಯಾಚ್ ಮಾಡಬೇಕು. ಅದಕ್ಕೆ ಪೇತ್ರನು ಹೇಳ್ತಾನೆ, ಎಚ್ಚರವಾಗಿರಿ, ಸ್ವಸ್ಥಚಿತ್ತರಾಗಿರಿ. ಇಟ್ ಇಸ್ ದ ಬ್ಯಾಲೆನ್ಸ್ಡ್ ಪರ್ಸ್ಪೆಕ್ಟಿವ್.
ಬ್ಯಾಲೆನ್ಸ್ಡ್ ಮೈಂಡ್ ಸೆಟ್. ಪ್ರಿಯರೇ, ಭಾವೋದ್ರೇಕಗಳಿಗೆ ಬಲಿಯಾಗುವಂತ ವಿಶ್ವಾಸ ಜೀವನ ನಮ್ಮದಲ್ಲ. ಆ ಪರಿಸ್ಥಿತಿಗಳು ಬರ್ತವೆ, ನನಗೂ ಬಂದಿವೆ, ನಿಮಗೂ ಬರ್ತವೆ. ಅವನು ನಮ್ಮಲ್ಲಿ ಕಾರ್ಯ ಮಾಡಲು, ನಮ್ಮನ್ನು ನುಂಗಲು ಬರೋದಂದ್ರೆ ಸಿಂಹ ತರ ಬಾಯಿ ಹಾಕಿ ನುಂಗಕ್ಕಲ್ಲ. ಎಲ್ಲೋ ಒಂದು ಕಡೆ ಹೃದಯದಲ್ಲಿ ರೇಗಿಸ್ತಾನೆ, ಎಲ್ಲೋ ಒಂದು ಕಡೆ ಹೃದಯದೊಳಗಡೆ ಎಮೋಷನಲ್ ಎಕ್ಸ್ಪ್ಲೋಷನ್ ತರ್ತಾನೆ. ಕರ್ತನಾದ ಯೇಸು ಕ್ರಿಸ್ತ ನಂಬಿರ್ತೇವೆ, ಪವಿತ್ರಾತ್ಮ ದೇವರು ನಮ್ಮನ್ನ ನಡೆಸುವಂತನಾಗಿರ್ತಾನೆ. ಆದರೆ ಸೈತಾನನು ನಮ್ಮ ಭಾವನೆಗಳ ಬಲಹೀನತೆಯನ್ನು ತಿಳಿದು ನಮ್ಮಲ್ಲಿ ಕೋಪವನ್ನು ಎಬ್ಬಿಸುವುದು ಅಥವಾ ಇನ್ನೊಬ್ಬನ ತಪ್ಪು ಹುಡುಕುವ ರೀತಿಯಲ್ಲಿ ಮಾಡುವಂಥದ್ದು. ಬಹಳಷ್ಟು ವಿವರವಾಗಿ ನಮ್ಮ ಸಹೋದರ ರೆಜಿ ಅಲೆಕ್ಸ್ನವರು ಪವಿತ್ರಾತ್ಮನ ಶಾಸ್ತ್ರದ ಕುರಿತು ಮೋರ್ ದ್ಯಾನ್ 70 ನಮಗೆ ಪ್ರಸಂಗಗಳು ಕೊಟ್ಟಿದ್ದಾರೆ. CBFC ಸಭೆಯ ಒಂದು ಇದರಲ್ಲಿ ನೆನಪು ಮಾಡಿಕೊಳ್ತೇನೆ, ಹೇಗೆ ಪವಿತ್ರಾತ್ಮನ ಕಾರ್ಯಗಳು ನಮ್ಮಲ್ಲಿ ಪರಿಪೂರ್ಣ ಆಗಬೇಕಾದ್ರೆ ಎಲ್ಲಿ ದೇವರ ವಾಕ್ಯವಿರುತ್ತದೋ ಅಲ್ಲಿ ದೇವರ ಆತ್ಮನಿರ್ತಾನೆ. ಪರಿಶುದ್ಧಾತ್ಮ ದೇವರು ನಮ್ಮನ್ನು ಶುದ್ಧಿಗೊಳಿಸುವ ಪ್ರಯತ್ನವನ್ನು ಮಾಡುತ್ತಿರುವಾಗ ಕರ್ತನಲ್ಲಿ ಪ್ರಿಯರೇ, ನಾವು ಅದಕ್ಕೆ ಒಡಂಬಡಬೇಕು, ನಾವು ಅದಕ್ಕೆ ವಿಧೇಯರಾಗಬೇಕು. ಅವನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಹುಡುಕುತ್ತಿರೋದು ಈ ತಿನ್ನೋದಕ್ಕಾಗಿ ಅಲ್ಲ. ದೇವರ ವಾಕ್ಯಲ್ಲಿ ಗಮನಿಸಿ ನೋಡಿ, ಅವನು ಬಾಯಿಗೆ ಹಾಕಿ ತಿನ್ನಲ್ಲ, ಅವನು ಒಂದೇ ಸರಿ ನುಂಗ್ ಬಿಡ್ತಾನೆ. ಹೇಗೆ ನುಂಗ್ತಾನೆ ಅಂದ್ರೆ, ಹಿ ಈಸ್ ಗೋಯಿಂಗ್ ಟು ಪ್ಲೇ ವಿತ್ ಅವರ್ ಫೀಲಿಂಗ್ಸ್. ಪ್ರಿಯ ಯವನ ಸಹೋದರ ಸಹೋದರಿ, ಇವತ್ತು ನಮ್ಮನ್ನು ಆಳುತ್ತಿರುವಂತದ್ದು ನಮ್ಮ CM ಅಲ್ಲ, ನಮ್ಮ PM ಅಲ್ಲ, ನಿನ್ನ ಭಾವನೆಗಳೇ ನಮ್ಮನ್ನು ಆಳ್ತಾ ಇರ್ತವೆ. ಉದಯ ಕಾಲ ಇದ್ದಾಗ ನಿನಗೆ ಯಾವ ಭಾವನೆ ಬರ್ತದೋ ಆ ಭಾವನೆಯಿಂದಲೇ ನೀನು ನಡೆಸಲ್ಪಡ್ತಾ ಇದೀಯ. ಸ್ತೋತ್ರ ಮಾಡ್ತಾ ಕರ್ತನಿಗೆ ಸ್ತುತಿ ಸಲ್ಲಿಸುತ್ತಾ, ದೇವರೇ ನನಗೆ ಇನ್ನೊಂದು ದಿನವನ್ನ ಅನುಗ್ರಹಿಸ್ತಾ ಇದ್ದೀವಿ, ನಿನಗೆ ಸ್ತೋತ್ರ. ಬಹಳ ಎಚ್ಚರಿಯಾಗಿ ಭಯಭಕ್ತಿಯಿಂದ ಕರ್ತನನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ ನಾವು ಮುಂದಕ್ಕೆ ಹೋಗ್ಬೇಕು. ಕನ್ನಡದಲ್ಲಿ ಯಾವುದೋ ಒಂದು ಹಾಡಿದೆ, ನಾನು ಹಾಗಾಗಿ ಈ ಕಾಲೇಜಿನಲ್ಲಿ ಹೋಗುವಾಗ ಈ ಕೆಲವು ಕನ್ನಡ ಮೆಸ್ಟ್ರುಗಳು ಪಾಠ ಮಾಡೋ ಕೇಳಿಸ್ಕೊಳ್ತಿರ್ತೇನೆ. ಬೆಳಿಗ್ಗೆ ಇದು ಯಾರ್ಯಾರ ನೆನೆಯಾಲಿ ಅಂತ, ಯಾರ್ಯಾರ ನೆನೆಯಾಲಿ ಅಂತ ಪ್ರಶ್ನೆ ಯಾಕೆ? ಸೃಷ್ಟಿಕರ್ತನ ದೇವ್ರ ನೆನಸು, ವಿಮೋಚಕನಾದ ದೇವ್ರ ನೆನಸು, ಆತನೊಂದಿಗೆ ನಿನ್ನ ಜೀವನ ಪ್ರಾರಂಭ ಮಾಡು. ಪ್ರಿಯರೇ, ನನ್ನ ಸಂದೇಶದ ಮುಂದಿನ ಭಾಗಕ್ಕೆ ನಾನು ಹೋಗ್ತೇನೆ. ಎಚ್ಚರ, ಯಾವ್ಯಾವ ವಿಷಯದಿಂದ ನಾವು ಎಚ್ಚರವಾಗಿರ್ಬೇಕು ಎಂಬುದನ್ನು. ಸತ್ತವರಾಗಿರುವ ಸಭೆ ಎಂದರೂ ಕೂಡ ಎಂತ ಪ್ರೇಮಾಮಯನು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಪ್ರಿಯರೇ. ಹಿ ಈಸ್ ಗಿವಿಂಗ್ ಎನ್ ಅಲಾರ್ಮಿಂಗ್ ಸಿಗ್ನಲ್. ಹೇಗೆ ನೋಡ್ರಿ, ಎಫೆಸದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನಿಂದ 16ನೇ ವಚನ ಓದಮ್ಮ ಸಿಸ್ಟರ್. ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. ಆದ ಕಾರಣ ಸಾಕು, ಅಷ್ಟೇ ಸಾಕು, ನಮಗೆ ಸಮಯ ಇಲ್ಲ ಹೆಚ್ಚೆಚ್ಚು. ನಿದ್ದೆ ಮಾಡುವವನೇ ಎಚ್ಚರಗೊಳ್ಳು. ನೀವೊಂದು ವೇಳೆ ನನ್ನ ಪ್ರಶ್ನೆ ಕೇಳ್ಬೋದು, ಡಿಯರ್ ಬ್ರದರ್ ಶಿವಪ್ರಸಾದ್, ನಾವೇನು ಮಲಗಲೇಬಾರ್ದಾ? ಡಾಕ್ಟರ್ ಹೇಳ್ತಾರೆ 8 hours ನಿದ್ದೆ ಮಾಡ್ಬೇಕು ಒಳ್ಳೆ ಆರೋಗ್ಯಕ್ಕೋಸ್ಕರ ಅಂತ. ಬಟ್ ನೀವು ನಿದ್ದೆ ಮಾಡುವವನೇ ಎಚ್ಚರಗೊಳ್ಳು ಅಂತ ಇದ್ದೀರಲ್ಲ ಕರ್ತನಲ್ಲಿ. ಪ್ರಿಯರೇ, ಸತ್ಯವೇದ ಪರಿಭಾಷೆಯಲ್ಲಿ, ಬಿಬ್ಲಿಕಲ್ ಲ್ಯಾಂಗ್ವೇಜ್ ನಲ್ಲಿ ಮೆಟಫಾರಿಕಲ್ ಮೀನಿಂಗ್ಸ್ ಇರ್ತವೆ. ಇದರಲ್ಲಿ ನಮಗಿರುವಂತ ಅರ್ಥ ಏನಂದ್ರೆ, ನಿದ್ದೆ ಮಾಡುವವನು ಯಾವ ರೀತಿ ಸುತ್ತಲೂ ನಡೆಯುವ ವಿಷಯಗಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲದೆ ಇರುತ್ತಾನೋ ಹಾಗೆ ನೀವು ಇರಬೇಡಿರಿ. ಯಾವ್ದ್ಯಾವ್ದು ನಮಗೆ ನಿದ್ದೆ ಆಗಿರಬಹುದು, ಸ್ನೇಹಿತರು ಕರೆದಾಗ ಹೋಗುವ ಕ್ರಿಕೆಟ್ ನಮ್ಮ ನಿದ್ದೆ ಆಗ್ಬೋದು, ರಿಮೋಟ್ ಇಟ್ಕೊಂಡು ಟಿವಿ ಕಡೆಗೇನೆ ಹೋಗ್ತಾ ಟಿವಿ ನಮ್ಮ ನಿದ್ದೆ ಆಗ್ಬೋದು. ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಂಗೈಗೆ ಬಂದ್ಬಿಡ್ತು ಟಿವಿ, ಆ ಮೊಬೈಲ್ ಮುಂದಕ್ಕೆ ಬಂದ್ರೆ ಆ ಪ್ರಪಂಚ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇವೆಲ್ಲ ಉಂಟು. ಆದರೆ ಎಚ್ಚರ, ಇದು ನನಗೆ ಸ್ವಲ್ಪ ಮಟ್ಟಿಗೆ ಅಷ್ಟೇ. ದಿಸ್ ಈಸ್ ನಾಟ್ ಮೈ ಥಿಂಗ್,
that I need to be. We need to have that awareness. We need to have that alertness in us. Come back to God. Come back to Bible. Look back to the word of God. Otherwise, you are going to die. ಪತನಾವಸ್ಥೆಗೆ ನೀನು ಹೋಗ್ತಿ, ಮರಣಾವಸ್ಥೆಗೆ ನೀನು ಹೋಗ್ತಿ. ದೇವರಿಗೆ ಸ್ತೋತ್ರ. ಅವಕಾಶಗಳು ಕೊಡ್ತಾ 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 ಮರಣಾವಸ್ಥೆಯಲ್ಲಿರುವಂತ ನಿನ್ನನ್ನು ಸಜೀವಾವಸ್ಥೆಗೆ ತರಬಲ್ಲನು. ಪತನಾವಸ್ಥೆಯಲ್ಲಿರುವಂತ ನಿನ್ನನ್ನು ಪತಾಕ ಸ್ಥಾಯಿಗೆ ತೆಗೆದುಕೊಂಡು ಹೋಗುವವನು. ದಟ್ ಈಸ್ ಪಾಸಿಬಲ್ ಬೈ ಅವರ್ ಗಾಡ್ ಅಲೋನ್. ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರ ವಿಷಯದಲ್ಲಿ ಎಷ್ಟು ಎಚ್ಚರವಾಗಿದ್ದರು ಗೊತ್ತೇ? ಅವರೆಲ್ಲರೂ ಕೂಡ ಒಂದ್ಸಾರಿ ಹೋಗಿ ಸೇವೆಗೆ ಹೋದಾಗ ಹಿಂತಿರುಗಿ ಬಂದ್ರು. ಸ್ವಾಮಿ ಹತ್ರ ಬಂದು, ಸ್ವಾಮಿ, ನಮ್ಮ ಮಾತಿಗೆ ದೆವ್ವಗಳು ಕೂಡ ವಿಧೇಯ ಆಗ್ತಿವೆ, ದೆವ್ವಗಳು ಕೂಡ ಬಿಡಿಸಲ್ಪಟ್ಟವು ಅಂತ ಹೇಳಿದಾಗ ಸ್ವಾಮಿ ಒಂದು ಮಾತು ಹೇಳ್ತಾರೆ, ನೀವು ದೆವ್ವಗಳು ನಿಮಗೆ ಒಳಗಾದವನ್ನೋದಕ್ಕಿಂತ ನಿಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಲ್ಪಟ್ಟಿವೆ. ಅದಕ್ಕಾಗಿ ನೀವು ಸಂತೋಷ ಪಡಿ. ನಿಮ್ಮ ಸಂತೋಷವು ಎಲ್ಲಂದ್ರೆ ಕ್ರಿಸ್ತನಲ್ಲಿ. ನಿಮ್ಮ ಸಂತೋಷವು ಎಲ್ಲಂದ್ರೆ ಸತ್ಯವೇದವನ್ನು ಧ್ಯಾನಿಸೋದ್ರಲ್ಲಿ. ನಾನು ಬಹಳ ಯೋಚನೆ ಮಾಡ್ತೀನಿ. ಇನ್ಸ್ಟೆಡ್ ಆಫ್ ಪ್ರೀಚಿಂಗ್, ನಾನು ಮೆಡಿಟೇಷನ್ ಮಾಡುವಾಗ್ಲೇನೆ ನನ್ನ ಹೃದಯದಲ್ಲಿ ಆನಂದ ಉಂಟಾಗ್ತಾ ಇರ್ತದೆ. I do not know where to preach and when to preach and how to preach and to whom to preach. that ನನಗೆ ಗೊತ್ತಿರೋದಿಲ್ಲ. ಆದರೆ ಧ್ಯಾನಿಸುತ್ತಾ ಇರುವಾಗ ಆ ವಾಕ್ಯವು ಆ ಹೃದಯದಲ್ಲಿ ಎಷ್ಟು ಸಂತೋಷ ಕೊಡುತ್ತೆ ಪ್ರಿಯರೇ. ಆ ಸಂತೋಷದ ಎಚ್ಚರ, ವಾಕ್ಯಾನುಸಾರವಾದ ಎಚ್ಚರ, ಪ್ರಾರ್ಥನೆಯಲ್ಲಿ ಎಚ್ಚರವಾಗಿದ್ದು ಅದನ್ನೇ ಹೇಳ್ತಾನೆ. ನಾನು ಮುಂದಕ್ಕೆ ಹೋಗ್ತೇನೆ, ನನ್ನ ಸಮಯ ಹತ್ತಿರ ಇರೋದರಿಂದ. ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರ ಬಗ್ಗೆ ಕಾಳಜಿ ಎಷ್ಟು ವಹಿಸಿದನು. ಲೂಕನ ಸುವಾರ್ತ 22ನೇ ಅಧ್ಯಾಯ 31ನೇ ವಚನ ಓದುಮ. ಲೂಕ ಸುವಾರ್ತ 22ನೇ ಅಧ್ಯಾಯ 31ನೇ ವಚನ. ಸೀಮೋನನೇ, ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ಕೊಂಡ ಮೇಲೆ ನಿನ್ನ ಸಹೋದರನನ್ನು ದೃಢಪಡಿಸು ಎಂದು ಹೇಳಿದನು. ಸಾಕು ಬ್ರದರ್, ಸಾಕು ಸಾಕು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೈತಾನನು ಶಿಷ್ಯರನ್ನ ಒಣೆಯಬೇಕೆಂಬುದಾಗಿ he wanted to sift, he wanted to ಅವ್ರನ್ನೆಲ್ಲರನ್ನ ಏನು ಒತ್ತಡ ಆಗ್ಬೇಕು, ಅವ್ರನ್ನೆಲ್ಲರನ್ನ ವಶಪಡಿಸ್ಕೋಬೇಕು, ಅವರೆಲ್ಲ ಹೊನಿಬೇಕು, ಸ್ಕ್ವೀಸ್ ಮಾಡ್ಬೇಕು, ಸ್ಕ್ವಾಶ್ ಮಾಡ್ಬೇಕು, ನೋವು ಕೊಡ್ಬೇಕು ಅಂತ ಅವನು ಯೋಚನೆ ಮಾಡ್ತಿರ್ಬೇಕಾದ್ರೆ ಕರ್ತನಾದ ಯೇಸು ಸ್ವಾಮಿ ಅದನ್ನ ಮುಂಚಿತವಾಗಿಯೇ ತಿಳ್ಕೊಂಡನು ಪ್ರಿಯರೇ. ದಟ್ ಈಸ್ ದ ಪ್ರಾಫಿಟಿಕ್ ವಿಷನ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಶಿಷ್ಯರಿಗೆ ಸೈತಾನನು ಹೀಗೆ ಮಾಡುವನೋ ಎಂಬಂತ ಆ ಪ್ರಾಫಿಟಿಕ್ ಥಾಟ್ಸ್. ಅದಕ್ಕೆ ಪೇತ್ರನಿಗೆ ಹೇಳ್ತಾ, ಸೀಮೋನನೇ, ಸೀಮೋನನೇ, ಸೈತಾನನು ನಿಮ್ಮನ್ನು ಒನೆಯಬೇಕೆಂದಿದ್ದಾನೆ. ವಾಟ್ ಎ ಪೆಸ್ಟರಲ್ ಎಲ್ಡರ್ಶಿಪ್. ಒಂದು ದೊಡ್ಡ ಪುಸ್ತಕ ಇದೆ ಎಲ್ಡರ್ಶಿಪ್ ಅಂತಕ್ಕಂಥದ್ದನ್ನ ಓದಿದ್ರೆ ಅದರಲ್ಲೊಂದು ಮಾತು ಕಾಣುತ್ತೆ, ಪೆಸ್ಟರಲ್ ಎಲ್ಡರ್ಶಿಪ್ ಅಂತ. ಅಂದ್ರೆ ಸಭೆಯನ್ನು ಕಾಯುವಂತ, ಮಂದೆಯನ್ನ ಕಾಯುವಂತ, ಆ ಕುರಿಗಳನ್ನು ಮೇಯಿಸುವಂತ ಅವರಿಗೆ ಆ ದಾವೀದನು ಹೇಗೆ 23ನೇ ಕೀರ್ತನೆಯಲ್ಲಿ ಒಂದು ಮಾತನ್ನ ಹೇಳ್ತಾನೆ. ಏನೆಂಬುದಾಗಿ ಹೇಳುವಾಗ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು, ಹಸಿರುಗಾವಲುಗಳಲ್ಲಿ ನಾನು ತಂಗಿಸುತ್ತಾನೆ, ಮತ್ತು ಎಲ್ಲರಿಗೂ ಬಾಯ್ಪಾಠ ಆಗಿರುವಂತದ್ದು ಇನ್ನೇನು, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನೀರು ವಿಶ್ರಾಂತಿಕರವಾಗಿದ್ದಿರಲ್ಲ ಅಲ್ಲಿ. ಯಾಕಂದ್ರೆ ಅವನು ಹೋಗ್ತಿರೋದು
ಕಣಿವೆ ಬೆಟ್ಟದ ಮುಂದೆ ಆ ಕೀರ್ತನೆಯಲ್ಲಿ ನೋಡುವಾಗ ಆತ ಇಳಿಜಾರಿನಲ್ಲಿ ಕೆಳಗೆ ಹೋಗ್ತಾನೆ. ಸೊ ಮೇಲಿಂದ ನೀರು ಹಾಗೆ ಬರುವಾಗ ಆ ಕುರಿಮರಿಗಳಿಗೆ ನೀರನ್ನು ಕುಡಿಸುವಾಗ ದಾವೀದನು ತನ್ನ ಕೈಯನ್ನ ತನ್ನ ಹೆಗಳನ್ನ ಪೂರ್ತಿಯಾಗಿ ಅಡ್ಡ ಹಾಗೆ ಇಟ್ಟು ಆ ಕುರಿಮರಿಗಳಿಗೆ ಅವನ್ನ ಕುಡಿಯೋ ಹಾಗೆ ಮಾಡ್ತಾನೆ. ಆ ಫೋರ್ಸ್ ಅಲ್ಲಿ ಕುಡಿಯಕ್ ಹೋದ್ರೆ ಆ ಮೂಗುಳಿಗೆ ಹೋಗ್ತದೆ ನೀರು, ಆ ಕುರಿಗಳ ಮೀಸೆಗಳಿಗೆ ತಗಲ್ತದೆ ನೀರು, ಅವು ಕುಡಿಯಕ್ಕಾಗಲ್ಲ. ನೀವೆಂದಾದ್ರೂ ಹಳ್ಳಿಗಳಲ್ಲಿದ್ರೆ ನೋಡ್ಬೋದು ಅದು ಚಿತ್ರ, ನಾನು ನೋಡಿದ್ದೀನಿ. ಐ ಕೇಮ್ ಫ್ರಮ್ ಎ ವಿಲೇಜ್ ವೇರ್ ದೇರ್ ವರ್ ಓನ್ಲಿ 5 hills ಅರೌಂಡ್. ದೇರ್ ವರ್ ಓನ್ಲಿ 8 houses. ಐ ಡೋಂಟ್ ನೋ ಹೌ ಐ ಬಿಕೇಮ್ ಎ ಲೆಕ್ಚರರ್ ಇನ್ ಇಂಗ್ಲಿಷ್. ದೇವ್ರ ನಾಮಕ್ಕೆ ಸ್ತೋತ್ರ ಮಾಡ್ತೇನೆ. ನನ್ನಲ್ಲಿ ಗಮನಿಸಿದಾಗ ಅವು ನೀರಿನ ಹತ್ರ ಹೋದಾಗ ಫೋರ್ಸ್ ಆಗಿ ಬಿಟ್ರೆ ಮಿಷನ್ ನೀರು ಅವು ಹಿಂದಿಂದಕ್ಕಂತವೆ. ಯಾಕಂದ್ರೆ ಅಷ್ಟು ಫೋರ್ಸ್ ನಲ್ಲಿ ಕುಡಿಯಕ್ಕೆ ಅವಕ್ಕೆ ಆಗೋದಿಲ್ಲ, ಕುರಿಗಳಿಗೆ ಆಗೋದಿಲ್ಲ, ಮೇಕೆಗಳಿಗೆ ಆಗೋದಿಲ್ಲ. ದಾವೀದನು ತನ್ನ ಕರ್ತವ್ಯದಲ್ಲಿ ನಿರತನಾಗಿದ್ದು ಆ ಸೂಕ್ಷ್ಮತೆಗಳನ್ನು ಬಲ್ಲಂತವನಾಗಿದ್ದನು. ಪ್ರಿಯರೇ, ನಾನು ಯೋಚನೆ ಮಾಡ್ತೀನಿ, ಕರ್ತನಾದ ಯೇಸು ಕ್ರಿಸ್ತನ ಆತನ ಎಂಥ ಪ್ರೀತಿ. ಸೈತಾನನಿವ್ರನ್ನೆಲ್ಲ ಒನೇತಾನಲ್ಲ, ನಂಬಿಕೆ ಕುಂದಿ ಹೋಗುತ್ತಲ್ಲ, ನಿಮ್ಮ ನಂಬಿಕೆ ಕುಂದಿ ಹೋಗಬಾರದಂದು ನಾನು ದೇವರಿಗೆ ಬೇಡಿಕೊಂಡೆನು, ವಿಜ್ಞಾಪನೆ ಮಾಡಿದೆನು, ಪ್ರಾರ್ಥನೆ ಮಾಡಿದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಸಭೆಯ ಜೀವಿತದಲ್ಲಿರುವಾಗ ಯಾರಾದರೂ ಆ ಬಾರ್ಡರ್ ಲೈನ್ಗೆ ಹೋಗೋರು ಇರ್ತಾರೆ, ಬೇಲಿ ದಾಟುವ ಹಂತಕ್ಕೆ ಹೋಗೋರು ಇರ್ತಾರೆ. ಅಲ್ಲಿನೇ ಕಾಯ್ತಾ ಇರ್ತಾನೆ ತೋಳ ಅಟ್ಯಾಕ್ ಮಾಡ್ಲಿಕ್ಕೆ. ಅವು ಕಾಯ್ಬೇಕು, ನಾವು ಪ್ರಾರ್ಥನೆಯಲ್ಲಿ ಕಾಯಬೇಕು, ವಾಕ್ಯದಲ್ಲಿ ಬಲಪಡಿಸ್ಬೇಕು, ಆಹಾರವನ್ನು ನೀಡಬೇಕು. ಅದಕ್ಕೆ ಆ ಹಿರಿಯನಿಗೆ ಹೇಳ್ತಿದ್ದಾನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಸಾರ್ದೀಸ್ ಸಭೆಯ ದೂತನೆಂಬುದಾಗಿ ಹೇಳುವಾಗ, ಈಸ್ ದ ಮೆಸೆಂಜರ್, ಈಸ್ ದ ಎಲ್ಡರ್, ಈ ಹ್ಯಾಸ್ ಟು ಪಾಸ್ ಈ ಮಾಹಿತಿಯನ್ನ, ಈ ವಾಕ್ಯವನ್ನ, ಈ ಸಂದೇಶವನ್ನ ಅವ್ರಿಗೆ ನೀಡಬೇಕು. ಆಗ ನಾವು ಗಮನಿಸ್ತೇವೆ, ಎಚ್ಚರವಾಗಿರು. ಆ ಕನ್ಸರ್ನ್ ಕರ್ತನಾದ ಯೇಸು ಕ್ರಿಸ್ತನಿಗಿರುವಂತಹ ಒಂದು ಸ್ಥಿತಿ. ಆ ಸಾಯುವ ಸ್ಥಿತಿನಲ್ಲಿರುವುದ್ರು ಕೂಡ ದೇವರು ಬದುಕಿಸಬಲ್ಲನು. ಕೊನೆಯದಾಗಿ ಎಜ್ಕೇಲ್ ಗ್ರಂಥ 37ನೇ ಅಧ್ಯಾಯ 1-10 ನಾವು ನೆನಪು ಮಾಡಿಕೊಳ್ಳೋಣ, ಓದೋಣ. ದಯಮಾಡಿ ಓದಿ. ಎಜ್ಕೇಲ್ ನಾನು ಯೆಹೋವನ ಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇರಿಸಿ, ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನೆರವೇರನೆ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು, ನಾನು, ಕರ್ತನಾದ ಯೆಹೋವನೇ, ನೀನು ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳಿಗೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನನಗೆ ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿಮ್ಮೊಳಗೆ ಶ್ವಾಸವನ್ನು ಊಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ದೊಡ್ಡ ಸೈನ್ಯವಂತೆ ಮಾಡುವೆನು. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಸಾಕು ಸಾಕು. ಈ ಎಂಟೈರ್ ಇನ್ಸಿಡೆಂಟ್, ಈ ಒಂದು ಈ ವೃತ್ತಾಂತವನ್ನ ನಾವು ಗಮನಿಸಿ ನೋಡೋದಾದ್ರೆ ತಾತ್ಪರ್ಯ ಬರುವುದಿಷ್ಟೇ. ಪ್ರವಾದಿಗೆ ಕೇಳ್ತಾನೆ, ಕರ್ತನ ಅಂತ ತಂದೆ ಅಂತ ದೇವರು, ಎಜ್ಕೇಲನೇ, ಕ್ಯಾನ್ ದಿಸ್ ಬೋನ್ಸ್ ಕಮ್ ಬ್ಯಾಕ್ ಟು ಲೈಫ್? ಈ ಮೂಳೆಗಳು ಇವಕ್ಕೆ ಜೀವ ಬರಲು ಸಾಧ್ಯವೇ? ಸತ್ತು ಹೋದ್ಮೇಲೆನೆ ಮೂಳೆಗಳು ಕಾಣೋದು, ಅವು ಎಲುಬುಗಳು. ಆ ಎಲುಬುಗಳ ಕಣಿವೆಯಲ್ಲಿ ಪ್ರವಾದಿ ಬಹಳ ಒಳ್ಳೆ ಉತ್ತರ ಕೊಡ್ತಾರೆ. ಕೆಲವೊಮ್ಮೆ ನಾವು ಕೂಡ ಅದೇ ರೀತಿ ಉತ್ತರ ಕೊಡ್ಬೇಕು. ಯೆಹೋವನೇ, ನೀನೇ ಬಲ್ಲೆ. ದೇವರೇ, ನಿನಗೆ ಗೊತ್ತುಂಟು. ದೇವರೇ, ನನ್ಗೆ ಗೊತ್ತು, ನಾನು ಆನ್ಸರ್ ಹೇಳ್ತೇನೆ. ಇಲ್ಲ, he submitted himself to God. ನೀನೇ ಬಲ್ಲೆ. ಆಗ ಹೇಳ್ತಾನೆ, ಅದರ ಮೇಲೆ ಹರಡಿಸು. ಆ ಎಲುಬುಗಳು ಒಂದಕ್ಕೊಂದು ಸೇರಿ ಟಕ 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 ಶಬ್ದ ಬಂತು.
ಸಾರ್ದೀಸು ಸಭೆಯಲ್ಲಿ ಆ ಶಬ್ದವು ಬರಬೇಕೆಂಬುದು ಕರ್ತನ ಚಿತ್ತವಾಗಿದೆ ಪ್ರಿಯರೇ. ಜೈವಿಕತೆ ಬರಬೇಕು. ಡೆಡ್ ಚರ್ಚ್ ಆಗಬಾರದು. ಸಭೆಗೆ ಹೋಗುವುದು, ಅಲ್ಲಿ ಚೇರಲ್ಲಿ ಕುಳಿತುವುದು, ಮತ್ತೆ ಸಮಯ ಆದ ತಕ್ಷಣ ಬರುವುದು ಅಲ್ಲ. ಒಂದು ಪುನರುಜ್ಜೀವನ, ಎ ರಿವೈವಲ್, ಎ ಸ್ಟ್ರಾಂಗ್ ಫೀಲಿಂಗ್ ದಟ್ ಗಾಡ್ ಈಸ್ ವಿತ್ ಅಸ್. ಕರ್ತನು ನಮ್ಮ ಸಂಗಡ ಇದ್ದು ನಡೆಸುತ್ತಾನೆಂಬುದಾಗಿರುವಂತ ಆ ಭಾವನೆಗಳಲ್ಲಿ ಬದುಕಬೇಕು. ಕ್ರಿಯಾತ್ಮಕವಾಗಿರಬೇಕು. ಒಂದು ಪೊರಕೆ ತಗೊಂಡು ಎಲ್ಲ ಕಸಗುಡಿಸಿ ಆ ಚಾಪೆಗಳನ್ನು ಹಾಕಿ ಅಲ್ಲಿ ಚೇರ್ಸ್ ಹಾಕಿ ಅಥವಾ ಆ ಸುತ್ತಲೂ ಇರುವ ವರ್ಕ್ಸ್ ಅನ್ನು ಮಾಡುವಾಗ ಕರ್ತನಲ್ಲಿ ಪ್ರಿಯರೇ, ಕಣ್ಣನ್ನು ಕೊಟ್ಟಿರುವ ದೇವರು ಕಾಣದೇ ಇರ್ತಾನ? ಆ ಯವನಸ್ಥರ ಪರಿಚರ್ಯೆ, ಅವರ ಸೇವೆ ಕರ್ತನು ಖಂಡಿತವಾಗಲೂ ಗುರುತಿಸನಾಗಿದ್ದಾನೆ. ಹಾಗಾಗಿ ಆ ಲವಲವಿಕೆಯ ಆ ಸಭಾ ಜೀವನ ಸಾರ್ದೀಸು ಸಭೆಗೆ ಬರಬೇಕೆಂಬುದಾಗಿ ಕರ್ತನು ಬಯಸಿದ್ದಾನೆ. ದೇವರು ತಾನೇ ಈ ವಾಕ್ಯಗಳನ್ನು ನಮಗೆ ಅನುಗ್ರಹವಾಗಿ ಕೊಟ್ಟಿದ್ದಾನೆ. ಆಶೀರ್ವಾದ ಮಾಡಲಿ.